ಹಾಯ್ ಫ್ರೆಂಡ್ಸ್, ನಾನಿವತ್ತು ವೆಜ್ ಬಿರಿಯಾನಿ ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ತುಂಬ ಸುಲಭವಾಗಿ ಮಾಡ್ಕೋಬೋದು. ನಾನಿವಾಗ ಒಂದು 6 ಟೊಮೊಟೊ ತಗೊಂಡು ರುಬ್ಬಿ ಇಟ್ಕೊಂಡಿದ್ದೀನಿ. ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಇದ್ರೊಳಗಡೆ ನಾನು ಸ್ವಲ್ಪ ಟೊಮೊಟೊನ ಹಾಕಿಬಿಟ್ಟು ಅದಕ್ಕೆ ಸ್ಪೈಸಿ ಐಟಮ್ಸನ್ನು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಟೊಮೊಟೊ ಜೊತೆಗೆ ರುಬ್ಕೊಳ್ಳೋಣ. ನೋಡಿ, ಈ ಥರ ರುಬ್ಬಿಟ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಹಾಕೋ ಮಸಾಲೆಗಿಂತ ತುಂಬಾ ಟೇಸ್ಟಿ ಕೊಡುತ್ತೆ. ಈಗ ರುಬ್ಬಿ ಇಷ್ಟನ್ನು ಸೈಡ್ಗೆ ಇಟ್ಟಿಟ್ಕೊಂಡು ನಾನಿವಾಗ ಬಾಣಲಿನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ತುಪ್ಪನ ಹಾಕ್ಕೊಳ್ಳೋಣ. ನಿಮಗೆ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಜಾಸ್ತಿ ತುಪ್ಪನೇ ಹಾಕೋಬೋದು. ತುಪ್ಪ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿಗೆ ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ ಒಂದೇ ಒಂದು ಮರಾಠಿ ಮಗ್ಗು, ಒಂದೇ ಒಂದು ಚಕ್ಕೆ, ಸ್ವಲ್ಪ ಹಾಕ್ಕೊಳ್ಳಿ. ಏಕೆಂದರೆ ಅಲ್ಲಿ ನಾವು ರುಬ್ಬಿಟ್ಕೊಂಡಿದ್ದೀವಿ, ಹಾಗಾಗಿ ಅವಶ್ಯಕತೆ ಇಲ್ಲ. ನೋಡಿ, ಇವಾಗ ಲವಂಗ ಇದೆಯಲ್ಲ, ಲವಂಗನ ಚೆಚ್ಚಿಬಿಟ್ಟು ಹಾಕೋಬೇಕು. ಏಕೆಂದರೆ ಆ ಲವಂಗ ಚೆಚ್ಚಲಿಲ್ಲ ಅಂದರೆ ಅದಷ್ಟು ಫ್ಲೇವರ್ ಕೊಡಲ್ಲ. ಅದಕ್ಕೆ ನಾವು ಚೆಚ್ಚಿಬಿಟ್ಟು ಹಾಕೋಬೇಕಾಗತ್ತೆ. ಅದನ್ನು ಚೆಚ್ಚಿ ಹಾಕ್ಕೊಂಡಾದಮೇಲೆ ಒಂದು 3 ಪಲಾವ್ ಎಲೆನ ತೆಗೆದು ಹಾಕೋತಾ ಇದ್ದೀನಿ. ನೀವು ಈ ಥರ ಪಲಾವ್ ಎಲೆನ ಹಾಕ್ಕೊಳ್ಳಿ. ಆಮೇಲೆ ನಾವು ಈರುಳ್ಳಿನ ಒಂದು 3 ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಆ ಈರುಳ್ಳಿ ಫುಲ್ಲು ಕಂದು ಬಣ್ಣ ಬರೋವರೆಗೂ ಬೇಯಿಸ್ಕೋಬೇಕಾಗುತ್ತೆ. ನೀವು ಈ ಥರ ಬೇಯಿಸ್ಕೊಂಡು ಮಾಡ್ಕೊಂಡು ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ಹೇಳ್ತೀನಿ, ನೀವು ಇಂದು ತಿಂದಿಲ್ಲ ಮುಂದು ತಿಂದಿಲ್ಲ, ಅಷ್ಟು ಅದ್ಭುತವಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಅದು ಎಲ್ಲ ಫುಲ್ಲು ಕಂದು ಬಣ್ಣ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಎಲ್ಲ ಈರುಳ್ಳಿ ಎಲ್ಲ ಫುಲ್ಲು ಚೆನ್ನಾಗಿ ಬೇಯಬೇಕು. ಯಾಕೆಂದರೆ ನಾವು ದಮ್ ಬಿರಿಯಾನಿ ಮಾಡ್ತಾಯಿದ್ದೀವಿ ಅಂದಾಗ ನಮಗೆ ಈರುಳ್ಳಿ ಚೆನ್ನಾಗಿ ಬೇಂದ್ರೆ ಅದಕ್ಕೊಂದು ಟೇಸ್ಟ್. ಈ ಕಡೆ ನಾನು ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ಗೆ ಮಾಮೂಲಿ ಒಂದು ಚಕ್ಕೆ, ಒಂದಷ್ಟು ಮೆಣಸಿನಕಾಳು ಮತ್ತು ಮರಾಠಿ ಮಗ್ಗು, ಸ್ಪೈಸಿ ಐಟಮ್ಸ್ ಒಂದಷ್ಟು ಹಾಕಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ಎಣ್ಣೆನ ಹಾಕೋಬೇಕು. ಇದಕ್ಕೆ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಇದಕ್ಕೆ ಮಸಾಲೆನೂ ಎಲ್ಲ ಕಡೆನೂ ಜಾಸ್ತಿ ಹಾಕೋದ್ರಿಂದ ಜಾಸ್ತಿ ಓವರ್ ಮಸಾಲೆ ಆಗಿಬಿಡುತ್ತೆ. ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೊಳ್ಳಿ. ಒಂದು ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾನು ಬಿಸಿನೀರು ಕಾಯಿಸಿರೋ ನೀರನ್ನು ಇದರೊಳಗಡೆ ಹಾಕೋಬೇಕು. ನೀವು ನೀರು ಹಾಕೊಳ್ಳೋಕ್ಕಿಂತ ಮೊದಲೇ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಜಾಸ್ತಿ ಎಣ್ಣೆನ ಹಾಕೋಕ್ಕೆ ಹೋಗಬೇಡಿ ಇದಕ್ಕೆ. ಏಕೆಂದರೆ ನೀರು ಜಾಸ್ತಿ ಹಾಕೋದ್ರಿಂದ ಬಿಡಿಯಾಗಿ ರೈಸು ಬರಲಿ ಅನ್ನೋದಕ್ಕೋಸ್ಕರ ಎಣ್ಣೆ ಹಾಕೋತಾ ಇರೋದು. ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಅಂದರೆ ಕಾಯಿಸಿರೋ ನೀರನ್ನ, ಬಿಸಿನೀರನ್ನ ಇದರೊಳಗಡೆ ಹಾಕ್ಕೊಳ್ಳೋಣ. ಅಷ್ಟೇ ಸಿಂಪಲಾಗಿ ಈರುಳ್ಳಿ ಏನು ಹಾಕೋಂಗಿಲ್ಲ. ಹಾಕ್ಬಿಟ್ಟು ಬೇಯಿಸ್ಕೊಂಡು ಇದರೊಳಗಡೆ ನಾವು ಅಕ್ಕಿನ ಹಾಕೋಬೇಕು. ಇನ್ನೊಂದು ಸ್ವಲ್ಪ ನೀರನ್ನ ಹಾಕಬೇಕಾಗಿತ್ತು. ನಾನು ಸಾಕಾಗುತ್ತೆ ಅಂದ್ಕೊಂಡೆ, ಬಟ್ ಸಾಕಾಗಲಿಲ್ಲ. ಅಂದರೆ ಇದು ತುಂಬ ಜಾಸ್ತಿ ನೀರು ಹಾಕಬೇಕು ಅಕ್ಕಿಗೆ. ಅಂದರೆ ರೈಸು ಅರ್ಧ ಬೆಂದಿರಬೇಕು, ಅರ್ಧ ಬೆಂದಿರಬಾರ್ದು. ಮತ್ತು ಇನ್ನೊಂದೇನು ಅಂದರೆ ಅಕ್ಕಿನ ನೆನೆಸ್ಕೊಳ್ಳಿ. ನಾನು ಸ್ವಲ್ಪ ಬಾಸ್ಮತಿ ಅಕ್ಕಿ, ಸ್ವಲ್ಪ ಸೋನಾ ಮಸೂರಿ ಎರಡನ್ನೂ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ. ನೀವು ಬರೀ ಬಾಸ್ಮತಿ ಹಾಕಿದ್ರೆ ಅಷ್ಟು ಟೇಸ್ಟು ಇರಲ್ಲ. ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ. ಅದೇ ನೀವು ಸೋನಾ ಮಸೂರಿ ಒಂದು ಸ್ವಲ್ಪ ಮತ್ತು ಜೀರಾ ರೈಸನ್ನು ಹಾಕೋಬೋದು. ಯಾವ ರೈಸ್ ಬೇಕಾದರೂ ಹಾಕೋಬೋದು. ಇದೇ ರೈಸು ಅಂತ ಬೇಕು ಅಂತ ಏನಿಲ್ಲ. ಕಂದು ಬಣ್ಣ ಬರೋವರೆಗೂ ಈರುಳ್ಳಿ ಎಲ್ಲ ಬೆಂದಿದೆ. ಅದಕ್ಕೆ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋದ್ರೇ ನಮಗೆ ಅಡುಗೆ ಸೂಪರಾಗಿ ಟೇಸ್ಟಿಯಾಗಿ ಕೊಡೋದು. ಹಸಿ ವಾಸನೆ ಇದ್ದರೆ ತಿಂತಾಯಿದ್ರೆ ನಮಗೆ ಹಸಿ ಅನಿಸುತ್ತೆ, ಅಷ್ಟು ಕಿಕ್ಕು ಕೊಡಲ್ಲ. ಇವಾಗ ನಾನು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ನೋಡಿ, ಈ ಥರ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಾದಮೇಲೆ ನೋಡಿ, ಈಗ ಅದಕ್ಕೆ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಅರಿಶಿನ ಪುಡಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ನಾವು ಹಾಕೋ ಐಟಮ್ಸು ಪ್ರತಿಯೊಂದೂ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೇಬೇಕು. ಇಲ್ಲ ಅಂದರೆ ಹಸಿ ವಾಸನೆ ಹೋಗಲ್ಲ ಅಂದರೆ ಅಷ್ಟು ಚೆನ್ನಾಗಿ ನಮಗೆ ಊಟ ಟೇಸ್ಟ್ ಕೊಡಲ್ಲ. ನಾವು ಪ್ರೀತಿಯಿಂದ ಮಾಡಿದ್ರೆ ನಮ್ಮ ಅಡುಗೆ ಯಾವುದೇ ಕಾರಣಕ್ಕೂ ಮೋಸ ಹೋಗಲ್ಲ. ನಾವು ಅಂದರೆ ಟೇಸ್ಟ್ ಇಲ್ಲ ಅನ್ನೋಕ್ಕಾಗಲ್ಲ, ಅಷ್ಟೇ ಅದ್ಭುತವಾಗಿ ಇರುತ್ತೆ. ನಾನು ರುಬ್ಬಿಟ್ಟಿಟ್ಕೊಂಡಿದ್ದೆನಲ್ಲ ಮಸಾಲ, ಅದನ್ನು ಹಾಕೋತಾ ಇದ್ದೀನಿ. ಸ್ಪೈಸಿ ಐಟಮ್ಸನ್ನು ರುಬ್ಬಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನೂ ಒಂದು ಸ್ವಲ್ಪ ಟೊಮೊಟೊ ಬೇಕು ಅನ್ನಿಸ್ತು. ಅದಕ್ಕೆ ನಾನಿವಾಗ ಅದಕ್ಕೆ ಟೊಮೊಟೊನ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ.
ಅದನ್ನು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಒಂದು ದಮ್ ಬಿರಿಯಾನಿಗೆ ಒಂದಷ್ಟು ಪನ್ನೀರ್ ಇದ್ದಿದ್ರನ್ಕ ಆಹಾ ಸಖತ್ತಾಗಿರ್ತಿತ್ತು. ಧನಿಯಾ ಪೌಡರ್ 1.5 ಸ್ಪೂನ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಧನಿಯಾ ಪೌಡ್ರ್ ಆದಮೇಲೆ ಕಸೂರಿ ಮೇಥಿನೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕಸೂರಿ ಮೇಥಿ ಹಾಕ್ಕೊಳ್ಳೇಬೇಕು. ಸ್ವಲ್ಪ ಖಾರ, ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರನ ನೀವು ಹಾಕ್ಕೋಬೋದು. ನಮಗೆ ಸ್ವಲ್ಪ ಖಾರ ಬೇಕು ಅನಿಸಿದ್ರೆ ನಾವು ಸ್ವಲ್ಪ ಖಾರನ ಹಾಕ್ಕೊಂಡಿದ್ದೀವಿ. ನಿಮಗೇನಾದರೂ ಜಾಸ್ತಿ ಖಾರ ಬೇಕು, ನಮಗೆ ಖಾರ ಇರಬೇಕು ಅನ್ನೋರು ಖಾರನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಏಕೆಂದರೆ ನಾನು ಗ್ರೇವಿ ಬೇರೆ ಅಂದರೆ ಕುರ್ಮಾ ಬೇರೆ ಮಾಡ್ತಾಯಿದ್ದೀನಲ್ಲ, ಆ ಕುರ್ಮಾಗೆ ಸೂಟ್ ಆಗುತ್ತೆ. ಮಸಾಲೆ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ, ಸೈಡಲ್ಲೆಲ್ಲ ಎಣ್ಣೆ ಹೇಗೆ ಬಿಟ್ಕೊಂಡಿದೆ ಈ ಥರ ಎಣ್ಣೆ ಬಿಟ್ಕೋಬೇಕು ಮಸಾಲದಿಂದ. ಆಗ ಪರ್ಫೆಕ್ಟಾಗಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಬೆಂದಿದೆ ಅಂತ ಅರ್ಥ. ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕುತ್ತಾ ಇದ್ದೀನಿ. ಎಲ್ಲ ಕಡೆ ಎಣ್ಣೆ ಬಿಟ್ಕೊಂಡು ಎಣ್ಣೆ ಹೇಗೆ ಕಾಣಿಸ್ತಾ ಇದೆ ಅಂತ ನೀವೇ ನೋಡಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಆಲ್ಮೋಸ್ಟ್ ಫುಲ್ ಬೆಂದಿದೆ ಮಸಾಲ. ಈಗ ಪೂರ್ತಿ ಬೆಂದಿರೋ ಮಸಾಲ ಇದು. ಎಣ್ಣೆ ಎಲ್ಲ ಫುಲ್ ಸೈಡಲ್ಲಿ ಬಿಟ್ಕೊತಾ ಇದೆ ನೋಡಿ. ಹಿಂಗಿದ್ದಾಗ ಮಸಾಲೆ ಎಲ್ಲ ಬೆಂದಿದೆ ಅಂತ ಅರ್ಥ. ಈಗ ಅದನ್ನು ನಾನು ಗ್ಯಾಸನ್ನು ಸ್ಲೋವಲ್ಲಿ ಇಟ್ಟಿದ್ದೀನಿ. ಇಟ್ಕೊಂಡು ಇದಕ್ಕೆ ನಾನು ಚೆನ್ನಾಗಿ ನೋಡಿ ಎಲ್ಲ ಎಣ್ಣೆ ಒಂದು ಸೈಡು, ಮಸಾಲ ಒಂದು ಸೈಡ್ ಆಗಿದೆ. ಮಸಾಲ ಸೂಪರಾಗಿ ಬೆಂದಿದೆ, ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಮಸಾಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ಥರ ಇದ್ರ ಜೊತೆಗೆ ಒಂದಷ್ಟು ಪನ್ನೀರ್ ಹಾಕ್ಕೊಂಡಿದ್ರೆ ಆಹಾ ಸಖತ್ತಾಗಿರ್ತಿತ್ತು, ತುಂಬ ಚೆನ್ನಾಗಿರ್ತಿತ್ತು. ಇವಾಗ ನಾನು ಅದಕ್ಕೆ ನೀವು ಇನ್ನೊಂದೇನು ಅಂದರೆ ಹಾಕೋ ಐಟಮ್ಸನ್ನು ಸ್ವಲ್ಪ ಕಮ್ಮಿನೇ ಹಾಕಿ, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅತಿ ಓವರಾಗಿ ಹಾಕೋಕ್ಕೋಯ್ತು ಅಂದರೆ ಏನಾಗ್ಬಿಡುತ್ತೆ ಅಂದರೆ ಓವರ್ ಮಸಾಲ ಆಗಿಬಿಡುತ್ತೆ. ಆವಾಗ ತಿನ್ನೋಕ್ಕೆ ತುಂಬ ಕಷ್ಟ ಆಗುತ್ತೆ, ಅಂದರೆ ತಿನ್ನೋಕ್ಕಾಗಲ್ಲ. ನಾನಿವಾಗ ಬೇಯಿಸಿರೋ ತರಕಾರಿನ ಹಾಕೋತಾ ಇದ್ದೀನಿ. ಇನ್ನೊಂದು, ನೀವು ಏನಾದ್ರೂ ಇದಕ್ಕೆ ಕುರ್ಮಾ ಮಾಡ್ತಾಯಿದ್ದೀನಿ, ಇದಕ್ಕೆ ಸೂಟ್ ಆಗೋಂಥ ಕುರ್ಮಾ ಬೇಕು, ಮೊಸರು ಬಜ್ಜಿ ಬೇಡ, ಯಾವಾಗಲೂ ಮೊಸರು ಬಜ್ಜಿ ಮಾಡಿ ಬೋರ್ ಆಗಿದೆ ಅನ್ನೋರು ಈಗ ತರಕಾರಿನ ಬೇಯಿಸ್ಕೊಂಡು, ನಾನು ಬೀನ್ಸು, ಕ್ಯಾರೆಟು ಮತ್ತು ಆಲೂಗೆಡ್ಡೆ, ಬಟಾಣಿ ಇಷ್ಟನ್ನು ಬೇಯಿಸ್ಕೊಂಡಿದ್ದೀನಿ. ನೀವು ಈ ಥರ ಬೇಯಿಸಿ ಸಪ್ರೇಟಾಗಿ ಒಂದು ಸ್ವಲ್ಪ ಎತ್ತಿಟ್ಕೊಂಡು ಸ್ವಲ್ಪ ಇಲ್ಲಿಗೆ ವೆಜ್ ಬಿರಿಯಾನಿಗೆ ಹಾಕೋಬೋದು. ಈ ಥರ ಹಾಕ್ಕೊಂಡ್ರೆ ನಿಮಗೆ ಬೆಸ್ಟ್. ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರಲ್ಲ. ತರಕಾರಿ ಆಲ್ಮೋಸ್ಟ್ ಫುಲ್ ಬೆಂದ್ಬಿಟ್ಟಿದೆ, ಬೇಯಿಸೋ ಅವಶ್ಯಕತೆಯೇ ಇಲ್ಲ. ಇವಾಗ ತರಕಾರಿ ಬೆಂದಿರೋದ್ರಿಂದ ನಾನು ಜಾಸ್ತಿ ಹೊತ್ತು, ಅದಕ್ಕೆ ನಾನು ಫಸ್ಟು ತರಕಾರಿ ಹಾಕಿಲ್ಲ. ಅಕಸ್ಮಾತ್ ನೀವು ಏನಾದರೂ ಕುರ್ಮಾ ಮತ್ತು ಇದಕ್ಕೆ ವೆಜ್ ಬಿರಿಯಾನಿ ಪೌಡರ್ನ ಫುಲ್ ಒಂದು ಪಾಕೆಟನ್ನು ಹಾಕೋತಾ ಇದ್ದೀನಿ. ನೀವೇನಾದ್ರೂ ತರಕಾರಿನ ಸಪ್ರೇಟಾಗಿ ಬೇಯಿಸ್ಕೊಂಡಿಲ್ಲ ಅಂದರೆ ನೀವು ಸ್ಟಾರ್ಟಿಂಗಲ್ಲೇ ನೀವು ಈರುಳ್ಳಿ ಎಲ್ಲ ಫುಲ್ ಕಂದು ಬಣ್ಣ ಬರೋವರೆಗೂ ಬೇಯಿಸ್ತಿರಲ್ಲ, ಈರುಳ್ಳಿ ಬೆಂದ ತಕ್ಷಣವೇ ಅದನ್ನು ತರಕಾರಿನ ಹಾಕೊಂಬಿಡಿ. ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಆಗ ತರಕಾರಿನ ಹಾಕೊಂಡ್ಬಿಟ್ಟು ನಾವು ಒಗ್ಗರಣೆಲೆ ಚೆನ್ನಾಗಿ ಎಣ್ಣೆಲೆ ಬೇಯಿಸ್ಕೊಬೇಕು ತರಕಾರಿನ. ಆವಾಗ ನಿಮಗೆ ಪಲಾವಲ್ಲೇ ಎಲ್ಲ ಬೆಂದಿರುತ್ತೆ, ಬಿರಿಯಾನಿ ಒಳಗಡೆ ನಿಮಗೆ ತರಕಾರಿ ಎಲ್ಲ ಬೆಂದಿರುತ್ತೆ. ಈಗ ಇದಕ್ಕೆ ನೀವು ಹೂಕೋಸನ್ನು ಹಾಕೋಬೋದು, ಚೆನ್ನಾಗಿರುತ್ತೆ. ನೋಡಿ, ನಾನು ಸ್ವಲ್ಪ ನೀರನ್ನು ಜಾಸ್ತಿ ಹಾಕಬೇಕಾಗಿತ್ತು, ಸ್ವಲ್ಪ ಕಮ್ಮಿ ಆಯಿತು. ಇಷ್ಟು ಕಮ್ಮಿ ಆಗಿದರೆ ಚೆನ್ನಾಗಿರಲ್ಲ, ಸ್ವಲ್ಪ ನೀರನ್ನ ನೀವು ಜಾಸ್ತಿನೇ ಹಾಕ್ಕೊಳ್ಳಿ. ಅಂದರೆ ಜಾಸ್ತಿ ಅಂತ ನೀವು ಹೇಳೋಷ್ಟು ಅಲ್ಲ, ಒಂದು ಮೇಲ್ಗಡೆ ನೀರು ಕಾಣಿಸ್ಬೇಕು ಅಷ್ಟನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರೋದು ನಾನು. ಈಗ ಅದನ್ನು ನಾವು ಅರ್ಧ ಬೆಂದಿದೆ, ಅರ್ಧ ಬೆಂದಿಲ್ಲ ರೈಸು, ಅರ್ಧ ಬೆಂದಿದೆ ಅಷ್ಟೇ. ಈಗ ಅದನ್ನು ಡಿವೈಡ್ ಮಾಡ್ಕೊಳ್ಳೋಣ, ನೀರು ಬೇರೆ ರೈಸ್ ಬೇರೆ ಮಾಡ್ಕೊಳ್ಳೋಣ. ಅದನ್ನು ತೆಗೆದುಬಿಟ್ಟು ನಾವು ಮಸಾಲೆ ಒಳಗಡೆ ಬೆಂದಿರೋ ರೈಸನ್ನು ಹಾಕ್ಕೊಳ್ಳೋಣ. ನೋಡಿ, ಈ ಥರ ಮಾಡಿ ನೋಡಿ, ತುಂಬ ಈಸಿ, ನಿಜವಾಗ್ಲೂ ನಿಮ್ಗೆ ತುಂಬ ಈಸಿ. ಆಮೇಲೆ ರೈಸು ತುಂಬ ಉದ್ರಾಗಿ ಬಿಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಹಿಂಗೆ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ ನಿಮಗೂ. ಇವಾಗ ನೀವು ರೈಸನ್ನು ಆರಿಸೋ ಅವಶ್ಯಕತೆ ಇಲ್ಲ, ಆರಿಸಿ ಹಾಕ್ಬೇಕೇನೋ ಅನ್ನೋ ಅವಶ್ಯಕತೆ ಇಲ್ಲ. ಬಸ್ತಿ ನೀರನ್ನ ಡಿವೈಡ್ ಮಾಡಿದ ತಕ್ಷಣವೇ ಹಾಕ್ಕೋಬೋದು. ಮಸಾಲೆನ ನಿಮಗೆ ಈ ಥರ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ರೈಸು ಸ್ವಲ್ಪ ಮಸಾಲ, ಸ್ವಲ್ಪ ರೈಸು ಸ್ವಲ್ಪ ಮಸಾಲ ಹಿಂಗೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಹಂಗೆ ನಾನು ಡೈರೆಕ್ಟಾಗಿ ಕೆಳಗಡೆ ರೈಸನ್ನು ಮಸಾಲನ ಬಿಟ್ಬಿಟ್ಟು ಮೇಲ್ಗಡೆ ರೈಸನ್ನು ಹಾಕ್ಬಿಟ್ಟು ಗ್ಯಾಸನ್ನು ಸ್ಲೋವಲ್ಲಿ ಇಟ್ಕೊಂಡು, ನೀವು ಇನ್ನೊಂದು ಮಾಡೋ ಅಡುಗೆನ ತಳ ದಪ್ಪ ಇರಬೇಕು, ತುಂಬ ದೊಡ್ಡ ಅಂದರೆ ತುಂಬಾ ಗಟ್ಟಿ ಇರಬೇಕು. ಕೆಳಗಡೆ ತುಂಬ ತೆಳುವಾಗಿತ್ತು ಅಂದರೆ ಬೇಗನೆ ತಳ ಹತ್ತಿಬಿಡುತ್ತೆ. ನಾನು ತೊಗೊಂಡಿರೋ ಪಾತ್ರೆಯಲ್ಲಿ ತುಂಬ ತಳ ದಪ್ಪ ಇದೆ, ಹಾಗಾಗಿ ಯಾವುದೇ ಕಾರಣಕ್ಕೂ ತಳ ಹತ್ತಲ್ಲ. ಈಗ ನಾನು ಇದನ್ನು ಎಲ್ಲ ಕಡೆ ನೀಟಾಗಿ ಒಂದು ಕಡೆ ಕವರ್ ಮಾಡಿಬಿಟ್ಟು ಇದಕ್ಕೆ ನಾನು
ಅಂದರೆ ನಾವು ರೈಸ ಬೇಯಿಸಿದ್ವಲ್ಲ ಆ ನೀರಿತ್ತಲ್ಲ ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಅದನ್ನು ಹಾಕಿದ್ರೆ ನಮ್ಮದು ಅರ್ಧ ಬೆಂದಿದೆ ಅರ್ಧ ಬೆಂದಿಲ್ಲ ರೈಸು, ಆವಾಗ ಅದು ಕಂಪ್ಲೀಟಾಗಿ ಈ ನೀರಲ್ಲಿ ಕರೆಕ್ಟಾಗಿ ಸರಿ ಹೋಗ್ಬಿಡುತ್ತೆ. ಸ್ವಲ್ಪ ಹಾಕಿ ಸ್ವಲ್ಪ ನೀರಾಗಿ ಎತ್ತಿಟ್ಬಿಡಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಆಮೇಲೆ ಇದ್ರ ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಫುಡ್ ಕಲರ್ನ ಹಾಕ್ಕೊಳ್ಳೋಣ. ಫುಡ್ ಕಲರ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ಳೋಣ. ಹೆವಿ ಹಾಕೋಕ್ಕೆ ಹೋಗಬೇಡಿ, ತಿನ್ನೋಕ್ಕಾಗಲ್ಲ. ಸ್ವಲ್ಪ ಹಾಕ್ಕೊಳ್ಳಿ ತುಪ್ಪನ. ಆಮೇಲೆ ತುಪ್ಪ ಹೆವಿ ಆಯಿತು ಅಂದರೆ ಊಟ ಜಾಸ್ತಿ ಸೇರಿಸಲ್ಲ, ಸ್ವಲ್ಪ ತಿನ್ನಬೇಕು ಅನಿಸ್ಬಿಡುತ್ತೆ. ಈಗ ನೋಡಿ ಎಲ್ಲ ಹಾಕಾಗಿದೆ. ನಾನು ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪನ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ. ಅದು ಹಾಕಿದ್ಮೇಲೆ ನಾನು ಅದ್ರ ಮೇಲೆ ಸ್ವಲ್ಪ ಫುಡ್ ಕಲರ್ನ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್, ಹಾಕ್ಕೊಂಡ್ರೆ ಹಾಕೋಬೋದು, ಹಾಕ್ಕೊಳ್ಳಿಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಹಾಕೇಬೇಕು ಅಂತ ನಾನು ಏನು ಹೇಳಲ್ಲ. ಈಗ ಇದನ್ನೆಲ್ಲ ಹಾಕಾದ್ಮೇಲೆ ಕಂಪ್ಲೀಟಾಗಿ ರೆಡಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಈಗ ನೀವು ರೈಸ್ ಬೇಯಿಸ್ಬೇಕಾದ್ರೆ ಉಪ್ಪನ್ನು ಹಾಕ್ಕೊಳ್ಳಿ, ನಾನು ಅದನ್ನು ತೋರಿಸಿಲ್ಲ. ರೈಸ್ಗೆ ನೀವು ಉಪ್ಪು ಹಾಕಿ ಬೇಯಿಸ್ಕೋಬೇಕು, ಸ್ಕಿಪ್ ಆಗಿಬಿಟ್ಟಿದೆ. ಉಪ್ಪು ಹಾಕಿ ಬೇಯಿಸ್ಕೊಂಡಾಗ ರೈಸು ಫುಲ್ಲು ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ. ಈಗ ನಾನು ಇದಕ್ಕೆ ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಅದ್ರ ಮೇಲೆ ಕುಟಾಣಿನ ಇಡ್ತಾಯಿದ್ದೀನಿ. ನೀವು ಮೈದಾ ಹಿಟ್ಟು ಕಲಿಸ್ಬಿಟ್ಟು ಅದಕ್ಕೆ ರೌಂಡು ಇವೆಲ್ಲ ಮಾಡೋದು ಬೇಡ. ಒಂದು ಕುಟಾಣಿ ಇಟ್ಬಿಟ್ಟು ಟೈಟಾಗಿ ಮುಚ್ಚಿದ್ರೆ ಸಾಕು. ಅದಾದಮೇಲೆ ನಾನು ಈ ಕಡೆ ಸೈಡಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಆ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಹಾಕೊಂಡಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಾನು ಈರುಳ್ಳಿನ ಜಾಸ್ತಿ ಹೊತ್ತು ಇದರಲ್ಲಿ ಬೇಯಿಸೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬೇಯಿಸ್ಕೊಳ್ಳಿ ಸಾಕು. ಜಾಸ್ತಿ ಹೊತ್ತು ಬೇಯಿಸೋ ಅಂಥದ್ದು ಏನಿರಲ್ಲ. ಅದಾದಮೇಲೆ ನಾನಿವಾಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡಿರೋದು ಅಷ್ಟೇ. ನಾನು ಈರುಳ್ಳಿ ಬೇಯಲಿ ಅಂತ ನಾನು ಫ್ರೈ ಮಾಡಿಲ್ಲ, ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಬೇಯಿಸ್ಕೊಂಡಿದ್ದೀನಿ. ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಟೊಮೊಟೊನ ಹಾಕೋತಾ ಇದ್ದೀನಿ. ಈ ಟೊಮೊಟೊನ ಚೆನ್ನಾಗಿ ನಾವು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕಾಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಖಾರ, ಅಂದರೆ ನಾವು ಸ್ವಲ್ಪ ಖಾರನ ಹಾಕ್ಕೊಳ್ಳಿ. ಜಾಸ್ತಿ ಆದರೆ ತುಂಬಾ ಖಾರ ಆಗಿಬಿಡುತ್ತೆ. ಈ ಮಸಾಲ ನಾವು ನಾವು ಬಿರಿಯಾನಿಗೆ ಮಾಡ್ತಾಯಿರೋದ್ರಿಂದ ಸ್ವಲ್ಪ ಖಾರ ಕಮ್ಮಿನೇ ಹಾಕ್ಕೋಬೇಕು. ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ತರಕಾರಿಗೂ ಉಪ್ಪು ಹಾಕಿದ್ವಿ, ಹಾಗಾಗಿ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳೋಣ. ಬೆಂದ ಮೇಲೆ ಪೆಪ್ಪರ್ ಪೌಡರ್ನ ಹಾಕೋತಾ ಇದ್ದೀನಿ. ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ನಾವು ಅದನ್ನು ಸ್ವಲ್ಪ 1 ಸ್ಪೂನು ಧನಿಯಾ ಪೌಡ್ರನ್ನ ಹಾಕೋತಾ ಇದ್ದೀನಿ. ಧನಿಯಾ ಪೌಡ್ರನ್ನ ಹಾಕ್ಕೊಂಡು ಎಲ್ಲನೂ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು. ಏನಪ್ಪ ಇವರು ಯಾವುದೊಂದಕ್ಕೂ ಹಸಿ ವಾಸನೆ ಹೋಗಬೇಕು ಅಂತಾರೆಲ್ಲ ಅಂತ ನೀವು ಅಂದ್ಕೊಬೋದು. ಹೌದು, ಹಸಿ ವಾಸನೆ ಅಂದರೆ ನಾವು ಅರ್ಧ ಬೇಯಿಸ್ಕೊಂಡು ಅರ್ಧ ಬೇಯಿಸಿಲ್ಲ ಅಂದರೆ ನೀವು ಅದನ್ನು ತಿಂದು ನೋಡಿ, ಸ್ವಲ್ಪನೂ ಟೇಸ್ಟಿಯಾಗಿರಲ್ಲ. ಅದು ಯಾವುದಕ್ಕೆ ಸಂಬಂಧಪಟ್ಟಿರ್ತದೋ ಅದಕ್ಕೆ ಮಾತ್ರ ಅರ್ಧ ಬೇಯಿಸ್ಕೊಂಡು ತಿಂದರೂ ಚೆನ್ನಾಗಿರೋದು. ಒಂದು ಪಲಾವ್ ಎಲೆನ ಹಾಕಿದ್ದೀನಿ. ನೀವು ಒಂದು ಸಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನೀವು ಅರ್ಧ ಬೇಯಿಸ್ಬಿಟ್ಟು ಟೊಮೊಟೊ ಗೊಜ್ಜನ್ನೇ ನೀವು ಸ್ವಲ್ಪ ಬೇಯಿಸ್ಬಿಟ್ಟು ತಿಂದು ನೋಡಿ, ತುಂಬಾ ಅಸಹ್ಯವಾಗಿ ಇರುತ್ತೆ. ಅದಕ್ಕೆ ನಾನು ಬೇಯಿಸಿರೋ ತರಕಾರಿನ ನಾನಿವಾಗ ಹಾಕೋತಾ ಇದ್ದೀನಿ. ನಾವು ಬೇಯಿಸಿದಾಗ ನೀರು ಹಾಕಿದ್ವಲ್ಲ, ಆ ನೀರು ಹಾಕಿ ವೇಸ್ಟ್ ಮಾಡಬೇಕಲ್ವಾ, ಅದೇ ನೀರನ್ನ ತರಕಾರಿನ ಬೇಯಿಸಿದ್ದನ್ನು ಒಳಗಡೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನೇನು ಮಾಡಿದೆ, ಆ ಬೇಯಿಸಿರೋ ನೀರನ್ನೇ ಇದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿದ್ದೀನಿ. ಇವಾಗ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಗರಂ ಮಸಾಲನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಈ ಥರ ಟ್ರೈ ಮಾಡಿ ನೋಡಿ. ಅಂದರೆ ಇದು ತೆಳ್ಳಗಿದೆ, ಏನಪ್ಪ ಕುರ್ಮಾ ಅಂತ ಹೇಳಿದವರು ಈ ಥರ ನೀರ್ನಾಗ ಮಾಡಿದ್ದಾರೆ ಅಂತ ನೀವು ಅನ್ಕೋಬೋದು. ಅದು ಚೆನ್ನಾಗಿ ಕುದಿಬೇಕು. ಮತ್ತು ಇನ್ನೊಂದೇನೆಂದರೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಚೆನ್ನಾಗಿ ಕುದ್ದಬೇಕು. ಅದು ಕುದ್ದಾಗ ಏನಾಗುತ್ತೆ, ಗಟ್ಟಿಯಾಗುತ್ತೆ, ಆಗ ಸರಿ ಹೋಗ್ಬಿಡುತ್ತೆ. ಈಗ ನಾವು ಮಾಡ್ತಾಯಿದ್ದೀವಲ್ವ, ಮತ್ತೆ ಪುನಃ ಬಿಸಿ ಮಾಡಬೇಕು ತಿನ್ನೋ ಟೈಮಿಗೆ, ಆವಾಗಲೂ ಬಿಸಿ ಆಗಬೇಕು. ಅದಾದಮೇಲೆ ಅದು ಮಾಡಬೇಕಂದಾಗ ಹಾಗಾಗುತ್ತೆ. ಮತ್ತು ರೆಡಿ ಆಯಿತು ಬಿರಿಯಾನಿ. ನೋಡಿ, ದಮ್ ಬಿರಿಯಾನಿ ಸಕ್ಕದಾಗಿ ರೆಡಿಯಾಗಿದೆ. ಏನು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ. ವಾವ್ ಸಕ್ಕದಾಗಿದೆ. ಒಂದು ಸಲ ನೀವು ಈ ಥರ ಟ್ರೈ ಮಾಡಿ ನೋಡಿ. ರೈಸ್ ಅನ್ಕ ಪುರಿ ಥರ
ತುಂಬಾ ಉದ್ರುದ್ರಾಗಿ ಸಖತ್ತಾಗಿತ್ತು. ನಿಜವಾಗ್ಲೂ ನಾವು ಬಾಸ್ಮತಿ ಅಕ್ಕಿಲಿ ಮಾಡಿದ್ರೂ ಇಷ್ಟು ಅದ್ಭುತವಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಯಾರೇ ಆದ್ರೂ ಅಷ್ಟೇ ಒಂದು ಸಲ ಟ್ರೈ ಮಾಡಿ ನೋಡಿ. ನೀವು ಇಷ್ಟೊಂದು ಅದ್ಭುತವಾಗಿರುತ್ತಾ ಅಂತ ನೀವೇ ಅಂತೀರಾ. ಇಷ್ಟ ಆಗುತ್ತೆ ಅಂದ್ಕೊತೀನಿ. ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಫ್ರೆಶ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಹಾಗೆ ಆಗುತ್ತೆ ಅಂದ್ಕೊತೀನಿ. ನೀವೊಂದು ಸಲ ಈ ಥರ ಟ್ರೈ ಮಾಡಿ ನೋಡಿ. ನಾನು ಟ್ರೈ ಮಾಡಿರೋದು ಸಕ್ಸಸ್ ಆಗಿದೆ, ಸೂಪರಾಗಿ ಆಗಿದೆ. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಸಿಗೋಣ, ಬಾಯ್.